ಹಲೋ ಮೈ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಚಲೋ ಅದೀನಿ. ಇವತ್ತಿನ ರೆಸಿಪಿ ಬಂದು ದಮ್ ಬಿರಿಯಾನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಥರ ಅಂತ ಬನ್ನಿ ನೋಡಿರಿ, ಎಷ್ಟು ಚಲೋ ಐತಿ. ಬನ್ನಿ ನಾನು ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಈಗ ಚಿಕನನ್ನು ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. 3/4 kg ಚಿಕನ್ ಇದ್ದು ಇದನ್ನು ನಾನು ಮೊದಲೇ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಮೊದಲಿಗೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಏನೇನು ಬೇಕು ಅಂತ ನೋಡಿರಿ. 3 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣವು ಅಷ್ಟೇ. 1 ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ, ನಿಂಬೆಹಣ್ಣು, ಮೊಸರು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಇದು ಮಸಾಲೆ ಎಲ್ಲ ಅಷ್ಟು, ಇದು ಖಾರದ ಮಸಾಲೆ. ಇದಕ್ಕೆ 4 ಸ್ಪೂನ್ ಆಗುವಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರು, 4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, ಇದಿಷ್ಟು 4 ಇದು ಸ್ವಲ್ಪ ರುಚಿಗೆ ಇದು ಅರಿಶಿನ, ಇದು ಸ್ವಲ್ಪ, ಇದು ಗರಂ ಮಸಾಲ, ಇದು ಪೆಪ್ಪರ್ ಪೌಡರ್, ಇದು ಚಿಕನ್ದು ಬಿರಿಯಾನಿ ಮಸಾಲ. ಇಷ್ಟು ಮಸಾಲ ಐಟಮು. ಇದನ್ನು ನಾನು ಈ ಚಿಕನ್ ಒಳಗಡೆ ಮಿಕ್ಸ್ ಮಾಡಬೇಕು ನೋಡಿರಿ. ನಾನು ಮೊದಲಿಗೆ ಇದನ್ನು ಈರುಳ್ಳಿ ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪ ಅಂದರೆ ಎಲ್ಲ ಈರುಳ್ಳಿ 3 ಈರುಳ್ಳಿ ಸಣ್ಣದಂದರೆ ಸಣ್ಣದು ತೊಗೊಂಡಿದ್ದೆ, ಅದೇ 3. ಟೊಮೊಟೊ ಹಣ್ಣು ಒಂದೇ ದಪ್ಪದು ತೊಗೊಂಡಿದ್ದೆ, ಅದು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿನೂ ಹಾಕ್ಕೋತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸುಧಾ ಹಾಕ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕ್ಕೋಬೇಕು, ಅದನ್ನು ಭಾಳ ಟೇಸ್ಟ್ ಕೊಡ್ತದೆ ಅದನ್ನು ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಇದಕ್ಕೆ ನಾನು ಮೊಸರು ಹಾಕ್ಕೋತೀನಿ. 1 ಕಪ್ ಮೊಸರು, 1 ಕಪ್ ಮೊಸರು ಹಾಕ್ಕೋತೀನಿ. ಮತ್ತು ಅವಾಗೆ ಮಸಾಲೆ ಐಟಮ್ ಎಲ್ಲ ತೋರಿಸಿದ್ನಲ್ಲ, ಇದು ಅಷ್ಟೂ ಹಾಕ್ಕೊಂಡು ಬಿಡ್ತೀನಿ. ಎಲ್ಲ ಹಾಕ್ಕೋತೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಧಾ ಹಾಕ್ಕೋತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಧಾ ಹಾಕ್ಕೋತೀನಿ. ಮತ್ತು ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೋತೀನಿ. ಅರ್ಧ ನಿಂಬೆಹಣ್ಣು ಹುಳಿ ಟೈಪ್ ಮಸ್ತ್ ಕೊಡ್ತದೆ ಇದು ಬಿರಿಯಾನಿಗೆ. ನಿಂಬೆಹಣ್ಣು ಹಾಕೋದ್ರಿಂದನೂ ಚಲೋ ಬರುತ್ತೆ. ನಿಂಬೆಹಣ್ಣು ಹಾಕೋರಿ ನೀವು, ಬೇಕು ಅಂದರೆ ಹಾಕೋರಿ, ಬೇಡ ಅಂದರೆ ಬೇಡ. ಮತ್ತು ಇದಕ್ಕೆ ನಾನು ಎಣ್ಣೆ ಹಾಕ್ಕೋತೀನಿ. ನಾನು ಹೀಗೆ ಎಣ್ಣೆ ಹಾಕ್ಕೊಂಡೆಲ್ಲ ಒಂದು ಅರ್ಧ ಗಂಟೆ ಆಗುವಷ್ಟು ಬಿಡಬೇಕು. ನಾನು ಹೀಗೆ ಎಣ್ಣೆ ಹಾಕ್ಕೋತೀನಿ. ಅಂದರೆ ಅದು ಮೊಸರು ತೋರಿಸಿದ್ನಲ್ಲ, ಅಷ್ಟು 1 ಕಪ್ ಎಣ್ಣೆ, ಅದು ಎಣ್ಣೆ ಹಾಕ್ಕೋತೀನಿ. ಬಿರಿಯಾನಿಗೆ ಬೇಕು, ಬಟ್ ನಾನು ಆಮೇಲೆ ತುಪ್ಪ ಆಮೇಲೆ ಲಾಸ್ಟಲ್ಲಿ ಹಾಕ್ಕೋತೀನಿ. ಈಗ ಎಣ್ಣೆ ಹಾಕ್ಕೋತೀನಿ. ಇದನ್ನು ಚೆನ್ನಾಗೆಲ್ಲ ಕಲಿಸ್ಕೋಬೇಕು, ಮಿಕ್ಸಿಂಗ್ ಮಾಡ್ಕೋಬೇಕು. ಇದು ಪೂರ ಎಲ್ಲ ಚೆನ್ನಾಗಿ. ಅಂದರೆ ಇದು ಬಿರಿಯಾನಿ ನಮ್ಮ ಗೌಡವರ ಆಫೀಸ್ ಹುಡುಗರು, ಆರ್ಮಿ ಹುಡುಗರು ಕೇಳಿರೋದು, ಬ್ಯಾಚಲರ್ಸ್ ಹುಡುಗರುಗಳು. ಅವರು ಬಿರಿಯಾನಿ ಮಾಡಿಸ್ಕೊಂಡು ಬನ್ನಿರಿ ಅಣ್ಣ ಅಂತಂದರು. ಅದಕ್ಕೆ ಸಲುವಾಗಿ ಬಿರಿಯಾನಿ ಮಾಡಿಕೊಡಮ್ಮ ಅಂತಕ್ಕಂದು ದಮ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೋಸ್ಕರ ಈಗ ದಮ್ ಬಿರಿಯಾನಿ ಮಾಡಿ ಕೊಡೋಕತ್ತೀನಿ. ಈಗ ನಾನು ಇದಕ್ಕೆ ರುಚಿಗೆ ಆಗುವಷ್ಟು ಉಪ್ಪು ಹಾಕ್ಕೋತೀನಿ. ನಾನು ಉಪ್ಪು ಹಾಕ್ಕೋತೀನಿ. ಇದನ್ನು ಸುಧಾ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಎಷ್ಟು ಮಿಕ್ಸಿಂಗ್ ಮಾಡ್ಕೋತೀವೋ ಅಷ್ಟು ಟೇಸ್ಟ್ ಭಾಳ ಕೊಡ್ತದೆ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀವಿ. ಬೇಗನೂ ಸುಧಾ ಆಗುತ್ತೆ. ನಾವು ದಮ್ ಬಿರಿಯಾನಿ ಲೇಟ್ ಆಗುತ್ತೆ ಅಂತ ಅನ್ಕೋತೀವಿ, ಇಲ್ಲ ಬೇಗ ಸುಧಾನೂ ಆಗುತ್ತೆ ದಮ್ ಬಿರಿಯಾನಿ. ಇವನ್ನೆಲ್ಲ ಮೊದಲು ಮಾಡ್ಕೊಂಡು ಕಡಿಗೆ ಆಗಿಬಿಟ್ರೆ ಬೇಗ ಪಟ ಅಂತ ಬೇಗ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಬಿರಿಯಾನಿನ. ಈಗ ನಾನಿದು 1 ಗಂಟೆ ಸೈಡಲ್ಲಿ ಇಡ್ತೀನಿ. ಈಗ ಇದು 1 ಗಂಟೆ ಸೈಡಲ್ಲಿ ಇಟ್ಟು ನಾನು ಅಕ್ಕಿಗೆ ನೀರಿಡ್ತೀನಿ. ಈಗ ಬಿರಿಯಾನಿಗೆ ಬಾಸುಮತಿ ಅಕ್ಕಿಗೆ ನಾನೀಗ ನೀರಿಡ್ತೀನಿ. ಅದಕ್ಕೆ ಇದು 1 ಗಂಟೆ ಇಡ್ರಿ. ಈಗ ಅಕ್ಕಿಗೆ ನಾನು ನೀರಿಟ್ಟಿದ್ದೀನಿ. ಇದಕ್ಕೆ ಎಲ್ಲ ಮಸಾಲೆ, ಜೀರಿಗೆ, 1 ಇದಷ್ಟು ನಿಂಬೆಹಣ್ಣು, 1-2 ಪಲಾವ್ ಎಲೆ, 1 ಮಗ್ಗು, ಸ್ವಲ್ಪ ಮೆಣಸು, 1 ಏಲಕ್ಕಿ ಕಾಯಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಕಾದಿದೆ. ನಾನು ತೊಳ್ಕೊಂಡು ಅಕ್ಕಿ ಹಾಕ್ಕೋತೀನಿ. ಎಲ್ಲ ಅಕ್ಕಿ ಸುಧಾನು ಇದಕ್ಕೆ ಹಾಕ್ಕೋತೀನಿ.
ಇದು ಅಕ್ಕಿ ಹಾಕೊಂಡಿಂದ ನಾನು ಇದಕ್ಕೆ ಈಗ ಚಿಕನ್ ಮಸಾಲಾಗೆ ಗ್ಯಾಸ್ ಮ್ಯಾಗ ಇಟ್ಕೊಂಡು ಇದು ಸ್ವಲ್ಪ 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 ಬೇಯೋ ಥರ ಬೇಯಿಸ್ಕೊತ ಬರ್ತೀನಿ. ಈಗ ಇದನ್ನು ಚೆನ್ನಾಗಿ ಬೇಯಬೇಕಿದು. ಇದು ನಾವೆಷ್ಟು ಬೇಯಿಸ್ಕೊತೀವೋ ಅಷ್ಟು ಭಾಳ ಟೇಸ್ಟ್ ಕೊಡ್ತದೆ. ನಾವು ಮೊದಲಿಗೆಲ್ಲ ಒಂದೊಂದು ಸತಿ ಹಂಗೆ ಬಿರಿಯಾನಿ ಮಾಡ್ತಾರೆ. ನಾನು ಈ ಥರನೂ ನಾನು ಸಪ್ರೇಟ್ ಅಂದರೆ ದಮ್ ಕಟ್ಟಕ್ಕಂತ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದೆಷ್ಟು ಸ್ವಲ್ಪ 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 ಬೇಯಲಿ ಅಂತ ಅಂದ್ಕೊಂಡು ನಾನು ಹೈಯಲ್ಲಿ ಇಟ್ಕೊಂಡಿಲ್ಲ, ಪೂರ ಗ್ಯಾಸು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಪ್ಲೇಟ್ ಮುಚ್ಚಬೇಕಾದ್ರೆ ಮಾತ್ರ ನಾನು ಲೋ ಮಾಡ್ಕೊಳ್ಳೋದೆಲ್ಲನೂ. ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಸೋಟಲ್ಲೆಲ್ಲ ಕಡೆಯಿಂದ ಮಸಾಲೆದ ಥರ ತಿರುಗಿಸ್ಕೊಂಡು ಬಿಡಬೇಕು. ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಕೆಳಗಡೆ ಇದಾಗ್ಬಿಡ್ತದೆ, ಕೆಳಗಡೆ ಮಸಾಲೆ ಎಲ್ಲ ಕೊಚ್ಕೊತ ಸ್ಮೆಲ್ ಬಂದುಬಿಡ್ತದೆ. ಇದು ಅವಾಗವಾಗ ಹಿಂಗೆ ತಿರುಗಿಸ್ತಾನೆ ಇರಬೇಕು. ಈಗ ನೋಡಿರಿ, ಇದನ್ನೇ ಭಾಳ ಹೊತ್ತು ಬೇಯಿಸ್ಕೋಬೇಕು ಅಲ್ವಾ, ಭಾಳ ಹೊತ್ತು ನಾನು ಇಲ್ಲಿ ಆಲ್ಮೋಸ್ಟು ಹುಡುಗರುಗಳು ಅಲ್ಲಿ ಊರಿಂದ ಇಲ್ಲಿದು ಫುಡ್ಡು ಆರ್ಮಿ ಫುಡ್ಡಲ್ಲಿ ಎಲ್ಲ ತಿನ್ಕೊಂಡು ಸ್ಲಿಮ್ ಆಗಿರ್ತಾರೆ. ಅವರು ಕೇಳಿ ಕೇಳಿ ಕಳಿಸ್ತಾರೆ. ಈಗ ನೋಡಿರಿ, ಈಗ ಅನ್ನ ಆಗಿದೆ, ಅದನ್ನು ನಾನು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಈ ಸೈಡ್ಗೆ ಇಟ್ಕೋತೀನಿ. ಇದು ಸುಧಾ ಬೇಯಕತ್ತೈತಿ, ಇದನ್ನು ಬೇಯಲಿ. ಅವರು ಹುಡುಗರುಗಳು ಕೇಳ್ತಾ ಇರ್ತಾರೆ, ಅಣ್ಣ ಇಡ್ಲಿ ಮಾಡಿಸ್ಕೊಂಡು ಬಾ, ದೋಸೆ ಮಾಡಿಸ್ಕೊಂಡು ಬಾ, ಮತ್ತು ಪಡ್ಡು ಮಾಡಿಸ್ಕೊಂಡು ಬಾ ಅಣ್ಣ, ಬಿರಿಯಾನಿ ಮಾಡಿಸ್ಕೊಂಡು ಬಾ ಅಣ್ಣ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಗೌಡ ಯಾರಿಗೂ ಇಲ್ಲ ಅಂತನಲ್ಲ, ಬಂದು ಎಲ್ಲನೂ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವರು ಹುಡುಗರುಗಳು ಮತ್ತು ಅಲ್ಲಿ ಎಲ್ಲರೂ ಬಿಟ್ಟು ಬಂದಿರ್ತಾರೆ, ಹೋಗೋದು 6 ತಿಂಗಳಿಗೊಮ್ಮೆ, ಒಬ್ರೊಬ್ರು 1 ವರ್ಷಕ್ಕೆ ಹೋಗ್ತಾರೆ ಅವರು. ಮತ್ತು ನಮ್ಮ ಸೈಡ್ ಕರ್ನಾಟಕ ಸೈಡ್ ಊಟ ತಿಂದಿರಲ್ಲ, ಅದಕ್ಕೆ ಸಲುವಾಗಿ ನಾವು ಮಾಡಿ ಕೊಟ್ಟು ಕಳಿಸ್ತಾ ಇರ್ತೀವಿ. ನಾವು ಯಾರಿಗೂ ಇಲ್ಲ ಅಂತಲೂ ಅಂದಿಲ್ಲ, ಎಲ್ಲರಿಗೂ ಮಾಡಿ ಕೊಟ್ಟು ಕಳಿಸ್ತಾ ಇರ್ತೀವಿ. ಅವ್ರ ಸಾಹೇಬರು ಸುದ್ದನೂ ಕೇಳ್ತಾ ಇರ್ತಾರೆ, ನಿಮ್ಮ ಮಿಸ್ಸಸ್ಸು ಬಿರಿಯಾನಿ ಚಲೋ ಮಾಡ್ತಾರೆ, ಮಾಡಿಸ್ಕೊಂಡು ಬಾರಪ್ಪ ಅಂತ ಇರ್ತಾರೆ. ಅವ್ರೂ ಚಲೋ ಒಂದೊಂದು ಟೈಮ್ ಬಿರಿಯಾನಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಮತ್ತು ಪೋಸ್ಟಿಂಗ್ ಯಾರು ಹೋದ್ರೂ ಅವ್ರಿಗೆಲ್ಲ ಕರೆಸಿ ನಾವು ಅಡುಗೆ ಮಾಡಿ ಊಟ ಮಾಡಿಸಿನೂ ಕಳಿಸ್ತೀವಿ. ನಾವು ಒಂಥರ ಆರ್ಮಿ ಕ್ವಾರ್ಟರ್ಸಿಗೆ ಬಂದು ಒಂಥರ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ, ಎಲ್ಲ ಒಳ್ಳೊಳ್ಳೆ ಸಂಬಂಧಗಳು ಸಿಗ್ತದೆ. ಒಂಥರ ಚೆನ್ನಾಗೈತೆ ಲೈಫ್ ಇಲ್ಲಿ. ನಾವು ಬಂದು ಆರ್ಮಿ ಲೈಫಲ್ಲಿ ಬಂದು ಎಲ್ಲ ಚಲೋ ಇದಾಗ್ತೈತಿ ನೋಡಿರಿ. ಇದನ್ನು ಚೆನ್ನಾಗಿ ನೋಡಿದ್ರೆ ಹಂಗೆ ಬರ್ತಾ ಎಣ್ಣೆ ನೋಡಿ, ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ನೋಡಿರಿ ಈಗ ಬರಕತ್ತೈತೆ, ಮ್ಯಾಗ್ ಎಣ್ಣೆ ಬರಕತ್ತೈತೆ ನೋಡಿರಿ. ನಾವು ಚಿಕನ್ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಅಷ್ಟು ಭಾಳ ಟೇಸ್ಟ್ ಕೊಡ್ತದೆ ಇದು. ಮತ್ತು ದಮ್ ಕಟ್ಟಬೇಕಾದ್ರೂ ಏನು ಅಷ್ಟೇ ಚೆನ್ನಾಗಿರ್ತದೆ. ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡು ಮತ್ತು ಒಂಥರ ಭಾಳ ಸ್ಪೈಸಿ ಥರ ಚೆನ್ನಾಗಿರ್ತದೆ. ಈಗಿನ ಇದನ್ನು ನಾನು ಲೋ ಮೀಡಿಯಮಲ್ಲಿ ಚೆನ್ನಾಗಿ ಬೇಯಿಸ್ತೀನಿ. ಈಗ ಒಂದು ಕಡಾಯಿ ಇಡ್ತೀನಿ. ನಾನು ಇದನ್ನು ಕಡಾಯಿ ಇಟ್ಟು ತವಾ ಕಾಯಕ್ಕೆ ಬಿಡ್ತೀನಿ. ಈಗಿನ ಮೊದಲಿಗೆ ಯಾಕಂದ್ರೆ ತವಾ ಕಾಯ್ಬೇಕು, ಚೆನ್ನಾಗಿ ತವಾ ಕಾದ್ರೆ ಸರಿ. ಈಗ ಚಿಕನ್ ಮಸಾಲೆ ಎಲ್ಲ ರೆಡಿ ಆಗೈತೆ. ಈಗ ಬೊಗಣಿಗೆ ಹಾಕೋಣ ಬನ್ನಿ. ಈಗ ನಾನೊಂದು ದಪ್ಪ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನಾನು ತುಪ್ಪ ಕಾಯಿಸ್ಕೊಬಂದು ಇಟ್ಕೊಂಡಿದ್ದೆ, ಅದು ತುಪ್ಪ ಸೇರಿಸ್ತೀನಿ. ಈಗ ಇದನ್ನೆಲ್ಲ ಸುತ್ತ ತುಪ್ಪ ಹಾಕ್ತೀನಿ. ಬಿಸಿ ಆಯ್ತು ಅಂತ ನೋಡಿದೆ, ಇದನ್ನೆಲ್ಲ ಸುತ್ತ ಹಿಂಗೆ ಪಾತ್ರೆಗೆ ಹಿಂಗೆಲ್ಲ ಸವರ್ಕೊತೀನಿ. ಯಾಕಂದರೆ ಭಾಳ ಏನಾರು ಅಕಸ್ಮಾತ್ ಕೆಲಸ ಮಾಡ್ತಿದ್ರೆ ನಾನೇನೋ ಮರ್ತ್ಬಿಟ್ರೆ ಅಂಟ್ಕೋಬಾರ್ದಲ್ಲ, ಅದಕ್ಕೆ ಇದು ಚೆನ್ನಾಗಿ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಚಿಕನ್ ಮಸಾಲೆ ರೆಡಿ ಮಾಡಿದ್ನಲ್ಲ ಅದು ತೊಗೊಂಡು ಬಂದು ಈಗ ನೋಡಿ ಸ್ವಲ್ಪ ಹಾಕ್ಕೊತ ಬರ್ತೀನಿ. ಇದನ್ನು ನಾನು ಈರುಳ್ಳಿನ ಫ್ರೈ ಮಾಡಿದೆ, ಬಟ್ ಅದು ನಾನು ಮುಂಚೆಗೆ ಅದು ಫ್ರೈ ಮಾಡ್ಕೊಂಡೆ. ನಾನು ಅದು ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಅದೊಂದು ತೋರ್ಸೋಕ್ಕಾಗಿಲ್ಲ ನಿಮಗೆ. ಅದನ್ನು ಸಣ್ಣದಾಗೆ ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು. ಬಟ್ ಅದು ನಾನು ನಿಮ್ಗೆ ತೋರಿಸ್ಲಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಅದನ್ನು ಲಾಸ್ಟಲ್ಲಿ ಇಲ್ಲೇ ಹಾಕೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅದೊಂದು ವಿಡಿಯೋ ಮಾಡಬೇಕಿತ್ತು, ನಾನು ಅದು ಮಾಡಲಿಲ್ಲ. ನಾನು ಸ್ವಲ್ಪ ಟೆನ್ಷನಲ್ಲಿ ಅರ್ಜೆಂಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬೇಗ ಮಾಡೋಕತ್ತಿದ್ದೆ. ಅದು ಈರುಳ್ಳಿ ಫ್ರೈ ಮಾಡಿತ್ತು, ನಾನು ನಿಮ್ಗೆ ತೋರಿಸ್ಲಿಲ್ಲ. ಈಗ ನೋಡಿ, ಇದು ಮಸಾಲೆ ಎಲ್ಲ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ನಾನು ಅನ್ನನ ಹಿಂಗೆ ಸುತ್ತ ಹಾಕ್ಕೊತ ಬರ್ತೀನಿ. ಅನ್ನನ ಭಾಳ ಇದು ಮಾಡಬಾರ್ದು,
ಅದು ಬೆಂದಿರೋ ಥರ ಹಿಂಗೆ ಅರ್ಧ ಬೆಂದಿರುತ್ತಲ್ಲ, ನೋಡ್ಕೊತ ಇದು ಮಾಡಬೇಕು ಅದನ್ನು. ನಾವು ಭಾಳ ಬೇಯಿಸಿದ್ರೆ ಅನ್ನ ಇದಾಗಿಬಿಡ್ತದೆ. ಸ್ವಲ್ಪ ಸ್ವಲ್ಪ ಹಕ್ಕಿ ಇದ್ದಂಗೆ ಅನ್ನ ತೆಗಿಬೇಕದು. ಈಗ ನೋಡಿರಿ, ಇದನ್ನು ನಾನು ಸ್ವಲ್ಪ ಎಲ್ಲ ಹಾಕಿದೆ. ಈಗ ಇದಕ್ಕೆ ಅದೇ ಹೇಳಿದ್ನಲ್ಲ, ಈರುಳ್ಳಿ ಇವಾಗ ಹಾಕಕತ್ತೀನಿ ನೋಡಿರಿ, ಅದು ತೋರಿಸ್ತಾ ಇದ್ದೀನಿ. ಈಗ ನಾನು ಸುತ್ತ ಬ್ರೌನ್ ಕಲರ್ ಥರ ಮಾಡ್ಕೊಂಡಿದ್ದೆ ಈರುಳ್ಳಿನ, ಅದು ನಾನು ಸುತ್ತ ಹಾಕೋತೀನಿ. ಇದಕ್ಕೆ ನಾನು ಸ್ವಲ್ಪ ಧನ್ಯ ಸುಧನೂ ಹಾಕೋತೀನಿ. ಇದು ಎದಕ್ಕಂದರೆ ಈರುಳ್ಳಿ ಹಾಕೋತೀವಂದರೆ ತಿಂತ ಬಿರಿಯಾನಿ ತಿಂತ ಅದ್ರದ್ದು ಈರುಳ್ಳಿ ಇದೆಲ್ಲ ಸಿಕ್ತಿದ್ರೆ ಒಂಥರ ಟೇಸ್ಟೇ ಬೇರೆ ಥರ ಕೊಡ್ತಾ ಇರ್ತದೆ ಅದು. ಈಗ ತಿರ್ಗಿ ಮತ್ತೆ ಸೆಕೆಂಡ್ ಸ್ಟೆಪ್, ಅದೊಂದು ಸ್ವಲ್ಪ ಈಗ ನಾನು ಚಿಕನ್ ಮಸಾಲ ಹಾಕ್ಕೊಂಡು ಬರ್ತೀನಿ. ಈಗ ನೋಡಿರಿ, ಗ್ರೇವಿ ಏನು ಮಾಡಿದೆ ಅದನ್ನು ಇದು ಸುತ್ತ ಹಾಕ್ತೀನಿ. ಈಗ ಅಂದರೆ ನಾನು 3/4 kg ಚಿಕನ್ ಎಷ್ಟು ತೊಗೊಂಡಿದ್ರೆ 3/4 kg ಅಕ್ಕಿನೂ ಅಷ್ಟೇ ಹಾಕಿದ್ದೀನಿ ನಾನು. ಅಷ್ಟೇ ಅಂದರೆ ಅವರು 1 kg ಮಾಡಿಸ್ಕೊಂಡು ಬಾ ಅಂದರು. ಇಲ್ಲ, ನಾನು ಸ್ವಲ್ಪ 3/4 kg, ಯಾಕಂದರೆ ಪಾತ್ರೆ ಚಿಕ್ಕದೈತಿ, 1 kg ಅಷ್ಟು ಹಿಡಿಯಲ್ಲಾಯಿತು. ಅದಕ್ಕೆ ನಾನು ಸ್ವಲ್ಪ 3/4 kgನೇ ಮಾಡಿದೆ. ಇನ್ನೊಂದು ಸ್ವಲ್ಪ ಉಳಿದೈತೆ, ಅದನ್ನು ಫ್ರೈಡ್ ರೈಸ್ ಮಾಡಿ ಕೊಟ್ಟು ಕಳಿಸ್ತೀನಿ ಅದನ್ನು. ಈಗ ಇದು ಮಾತ್ರ 3/4 kg ಬಿರಿಯಾನಿ ಮಾಡಿದ್ದೀನಿ, 3/4 kgನೇ ಕೊಡ್ತೀನಿ ಅವ್ರಿಗೆ. ಇದು ಅಷ್ಟು ಹಂಗೇ ಅವ್ರಿಗೇನೆ, ಇದು ನಮಗಂತೂ ಅಲ್ಲ, ಎಲ್ಲ ಅವ್ರಿಗೇನೆ, ಹುಡುಗರುಗಳಿಗೇನೆ. ಇದನ್ನು ಇದೊಂದು ಕೋಟ್ ಆಯ್ತು. ಇದು ಪೂರ ಎಲ್ಲ ಕವರ್ ಮಾಡ್ಕೊತೀನಿ. ಎಲ್ಲ ಮಸಾಲೆನೂ ಹಾಕಿದೆ. ಈಗ ಇದಕ್ಕೆ ನಾನು ತಿರ್ಗ ಮತ್ತೆ ಇನ್ನೊಂದು ಕೋಟು ಇದಕ್ಕೂ ಸ್ವಲ್ಪ ಈಗ ಮ್ಯಾಗೆ ಅನ್ನ ಹಾಕ್ತೀನಿ. ನೋಡಿರಿ, ರೌಂಡ್ ಶೇಪ್ ಸುತ್ತ ಹಾಕ್ಬಿಡ್ಬೇಕು ಅನ್ನ. ಸೋಟಲ್ಲಿ ಹಾಕ್ಬೋದು, ಸೋಟಲ್ಲ ಇಲ್ಲ ಅಂತಂದ್ಬಿಟ್ಟು ನಾನು ಕೈಯಲ್ಲೇ ಹಾಕೋಕತ್ತೀನಿ. ಯಾಕಂದರೆ ತಣ್ಣಗೈತಿ ಅನ್ನ, ಅದಕ್ಕೆ ಸಲುವಾಗಿ ಅಷ್ಟೇ ಹಾಕ್ತಾಯಿದ್ದೀನಿ. ಬಿಸಿ ಇತ್ತು ಅಂದರೆ ನಾನು ಸೋಟಲ್ಲೇ ಹಾಕ್ತಿದ್ದೆ. ಪೂರ ಈಗ ಹಾಕ್ತೀನಿ, ಎಲ್ಲ ಅನ್ನ ಹಾಕಿದ್ದೀನಿ ಅಷ್ಟೂ. ಈಗ ಇದ್ರ ಮ್ಯಾಗೆ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿನೂ ಹಾಕ್ತೀನಿ, ಧನ್ಯನೂ ಸುಧಾ ಹಾಕ್ತೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಈಗ ಇದು ಕ್ಲೋಸ್ ಮಾಡ್ತೀನಿ. ಇದನ್ನೆಲ್ಲ ಪೂರ ಈ ಥರ ಒಂದು ಶೀಟ್ ತೊಗೊತ ನಾನು, ಇದು ಹೆಸರು ಏನೋ ಗೊತ್ತಿಲ್ಲ, ನನಗೆ ಹೇಳಕ್ಕೆ ಬರಲ್ಲ, ಬಟ್ ಹಾಕ್ತಾಯಿದ್ದೀನಿ, ನನಗೂ ಗೊತ್ತಿಲ್ಲ ಇದೇನು ಶೀಟ್ ಅಂತಾರೋ. ಹಾಕ್ತೀನಿ, ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡ್ತೀನಿ. ಎರಡು ಕೋಟ್ ಆಗೋಷ್ಟು ಚೆನ್ನಾಗಿ ಕ್ಲೋಸ್ ಮಾಡ್ತೀನಿ ಇದನ್ನು. ಇದನ್ನು ಈಗ ದಮ್ ಕಟ್ಟಲ್ಲಿ ನಾವು ಬಿಡ್ಬೇಕು. ಇದನ್ನು ಚೆನ್ನಾಗಿ ಈಗ ಕ್ಲೋಸ್ ಬಿಗಿಯಾಗಿ ಮಾಡ್ಬೇಕು. ಇದನ್ನು ನಾನು ಬಿಗಿಯಾಗಿ ಇದು ಹಾಕಿದ್ದೀನಿ, ಎಲ್ಲೂ ಹೋಗಿ ಆಡ್ದಿದ್ದಂಗೆ ಬಿಗಿಯಾಗಿ ಹಾಕಿದ್ದೀನಿ. ಇದನ್ನು ನಾನು ಕಡಾಯಿ ಮ್ಯಾಗಿಟ್ಟೆ. ಇದನ್ನು ನಾನು ಈಗ ಚೆನ್ನಾಗಿ ಒಂದು ದೊಡ್ಡ ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕಾಗೋಷ್ಟು ತಕ್ಕನಾಗೆ ಅದ್ರ ಮ್ಯಾಗ ಒಂದು ಇಟ್ಟಿಗೆ ಇಡ್ತೀನಿ. ಇಲ್ಲಿ ಯಾವುದು ಕಲ್ಲಿಲ್ಲ, ಹೌದು, ಅದಕ್ಕೆ ಒಂದು ಇಟ್ಟಿಗೆ ಇಟ್ಕೊಂಡಿದ್ದೀನಿ. ಅದು ಇಟ್ಟಿಗೆ ಇಟ್ಟಿದೆ. ಈಗ ನೋಡಿರಿ ಆಗಿದೆ, ಅರ್ಧ ಗಂಟೆ ಆಗೈತೆ. ಅರ್ಧ ಗಂಟೆ ಬಿಟ್ಟಿದ್ದೆ ನಾನು, ಅರ್ಧ ಗಂಟೆ ಆಗೈತೆ. ಬನ್ನಿರಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಅರ್ಧ ಗಂಟೆ, ಒಂದು 24 ಮಿನಿಟ್ ಇಟ್ಟಿದ್ದೀನಿ ನಾನು, ಕರೆಕ್ಟಾಗಿ ಅರ್ಧ ಗಂಟೆ. ನೋಡಿರಿ, ಎಲ್ಲ ಚಲೋ ಆಗೈತೆ ನೋಡ್ರಾ. ನನಗೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರೋವಂಗೆ ಆಗ್ತೈತಿ. ಮತ್ತು ವಿಡಿಯೋದಾಗ ನೋಡಕತ್ತಿದ್ದೀನಿಲ್ಲ, ಮತ್ತು ಬಾಯಾಗ ನೀರು ಬರ್ತೈತೆ ನೋಡಿರಿ. ಈಗ ಒಂದೊಂದು ಕೋಟ್ ನೋಡಿರಿ, ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ತೆಗ್ದು ತೋರಿಸ್ತೀನಿ ನೋಡಿರಿ. ನೀವು ಒಂದು ಸತಿ ಟ್ರೈ ಮಾಡಿರಿ ದಮ್ ಬಿರಿಯಾನಿ. ಭಾಳ ಏನು ಕಷ್ಟದ ಥರ ಅಲ್ಲ,
ಮೊದಲೆಲ್ಲ ಕಷ್ಟ ಅನಿಸ್ತಾಯಿತ್ತು, ಈಗ ಅಡುಗೆ ಮನೆ ಸೇರಿಬಿಟ್ರೆ ಯಾವ ಕಷ್ಟವೂ ಆಗೋದಿಲ್ಲ. ನೋಡಿರಿ ಈ ಥರ ಇರುತ್ತೆ ಬಿರಿಯಾನಿ. ನೀವು ಒಂದು ಸತಿ ಟ್ರೈ ಮಾಡಿ ತಿಂದು ಮಾಡಿ ನೋಡಿ ಹೇಗಿದೆ ಅಂತ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊತಿದ್ದೀನಿ. ಓಕೆ.